ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತಿ. ನಿಮಗೆ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇವತ್ತೇನೆಂದರೆ, ನಿಮಗೆ ಪದೇ ಪದೇ ಅಜೀರ್ಣ ಆಗ್ತಿದೆಯಾ, ಹಾಗೆ ಪಿತ್ತ ಆಗ್ತಿದೆಯಾ, ಪದೇ ಪದೇ ಏನೇ ತಿಂದ್ರೂ ಒಂಥರ ಹೊಟ್ಟೆ ಉಬ್ಬರ ಆದಂಗೆ ಆಗುತ್ತಾ, ಹಾಗೆ ಗ್ಯಾಸ್ಟ್ರಿಕ್ ಆಗುತ್ತಾ ಪದೇ ಪದೇ, ಇದೆಲ್ಲದಕ್ಕೂ ಒಂದು ಪರಿಹಾರ ತಿಳ್ಕೊಳ್ಳೋಣ. ಇವತ್ತು ಮನೆಯಲ್ಲೇ ಇರೋ ಪದಾರ್ಥದಿಂದ ಯಾವ ರೀತಿ ಉಪಯೋಗಿಸ್ಕೊಂಡು ಅದನ್ನು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇದು ಯಾಕಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪದೇ ಪದೇ ಇಂಡೈಜೆಷನ್ ಆಗೋದು, ಆ್ಯಸಿಡಿಟಿ, ಗ್ಯಾಸ್ ಆಗೋದು, ಆಮೇಲೆ ಬ್ಲೋಟಿಂಗ್, ಹೊಟ್ಟೆ ಊದ್ಕೊಂಡು ಥರ ಆಗೋದು, ಇದು ಯಾಕಾಗುತ್ತೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಮೊದಲನೇದು, ಕೆಲವೊಬ್ಬರು ತುಂಬ ಬೇಗ ತಿಂತಾರೆ. ಅಂದರೆ ಒಂದು 5 ನಿಮಿಷದಲ್ಲೇ ಊಟ ಮುಗಿಸ್ಬಿಡ್ತಾರೆ. ಆ ಥರ ಬೇಗ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಅದು ದಪ್ಪನೇ ಉಳಿದ್ಬಿಡುತ್ತೆ. ನಾವು ತಿಂದಿರೋದು ಯಾವಾಗಲೂ ಜೀರ್ಣ ಆಗಬೇಕಂದ್ರೆ ಸಣ್ಣಗೆ ಮೆತ್ತಗೆ ಆಗಿದ್ರೇ ಬೇಗ ಜೀರ್ಣ ಆಗುತ್ತೆ. ಅದು ದೊಡ್ಡದೇ ಉಳಿದ್ಬಿಟ್ರೆ ಆಹಾರ, ಅದು ಹೊಟ್ಟೆಯಲ್ಲಿ ಹೋಗಿ ತಿರ್ಗಾ ಅದನ್ನು ಸಣ್ಣದಾಗಿ ಮಾಡಿಬಿಟ್ಟು ಆಮೇಲೆ ಡೈಜೆಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದು ತುಂಬ ಟೈಮ್ ತೊಗೊಂಡು ಜೀರ್ಣ ಆಗದೇ ಇರೋದಕ್ಕೇ ಅಜೀರ್ಣ ಅಂತ ಹೇಳೋದು. ಇದೇನಾಗುತ್ತೆ, ಅಜೀರ್ಣ ಆಗೋದ್ರಿಂದ ಹೊಟ್ಟೆ ನೋವು ಬರುತ್ತೆ. ಅಜೀರ್ಣ ಆದರೆ ಮೊದಲು ಬರೋದೇ ಹೊಟ್ಟೆ ನೋವು. ಇದು ಒಂದು ಕಾರಣ. ಇನ್ನೊಂದು, ಈ ಕೆಲವೊಬ್ಬರಿಗೆ ಡೈಜೆಸ್ಟಿವ್ ಫೈರ್ ಕಡಿಮೆ ಇರುತ್ತೆ ಹೊಟ್ಟೆಯಲ್ಲಿ. ಅಂದರೆ ಈ ಜಠರಾಗ್ನಿ ಏನಂತೀವಲ್ವ, ಆ ಜಠರಾಗ್ನಿ ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ. ಅದರಿಂದ ಅದು ನಮ್ಗೆ ಏನೇ ತಿಂದಿರೋದು ಆಹಾರ ಡೈಜೆಷನ್ ಆಗಬೇಕು ಅಂತಂದರೆ ಅದರಲ್ಲಿ ಅದು ಅಗ್ನಿ ಇರಬೇಕು. ಅದು ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ತುಂಬ ಸ್ಲೋ ಆಗಿ ಆಗ್ತಾ ಇರುತ್ತೆ ಡೈಜೆಷನ್ನು. ಡೈಜೆಷನ್ ಸ್ಲೋ ಆದಂಗೆ ಇವೆಲ್ಲ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಡೈಜೆಸ್ಟಿವ್ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ, ಹೊಟ್ಟೆಯಲ್ಲಿರುತ್ತೆ ಅದು ಕಡಿಮೆ ಇರುತ್ತೆ. ಅಂದರೆ ಯಾವುದು ಡೈಜೆಸ್ಟಿವ್ ಫ್ಲೂಯಿಡ್ಸ್ ಅಂದರೆ, ಬೈಲ್ ಅಂತ, ಇದು ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ, ಇದು ಗಾಲ್ ಬ್ಲ್ಯಾಡ್ರ್ ಮಾಡುತ್ತೆ ಒಳಗಡೆ, ಅಂದರೆ ಪಿತ್ತಕೋಶದಲ್ಲಿ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನೋದಾಗುತ್ತೆ. ಆಮೇಲೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ, ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಪ್ಯಾನ್ಕ್ರಿಯಾಸಲ್ಲಿ ಉತ್ಪತ್ತಿ ಮಾಡುತ್ತೆ. ಪ್ಯಾನ್ಕ್ರಿಯಾಸ್ ನಮ್ಮದು ಆರ್ಗನ್ನು. ಆಮೇಲೆ ಸಲೈವ, ಇದು ಲಾಲಾರಸ, ಬಾಯಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆಮೇಲೆ ಇಂಟೆಸ್ಟಿನಲ್ ಜ್ಯೂಸ್ ಅಂತ, ಇದು ಕರಳಿನಲ್ಲಾಗೋದು. ಈ 5 ಜ್ಯೂಸ್ ಏನಂತೀವಿ, ಇದೆಲ್ಲ ಸೇರಿಬಿಟ್ಟು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಆಗಿದೆ. ಅಂದರೆ ಈ 5 ಜ್ಯೂಸು ಸೇರಿದ್ರೇ ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಕರೆಕ್ಟಾಗಿ ಪ್ರೊಡ್ಯೂಸ್ ಆದರೆ ಬಾಡೀಲಿ ನಮಗೆ ತಿಂದಿರೋ ಆಹಾರ ಕರೆಕ್ಟಾಗಿ ಡೈಜೆಷನ್ ಆಗುತ್ತೆ. ಇದು ಯಾರಿಗಾದರೂ ಸ್ವಲ್ಪ ಕಡಿಮೆ ಇದ್ದರೆ ಅಂಥವ್ರಿಗೆ ಆಗುತ್ತೆ ಈ ಥರದ್ದು ಪ್ರಾಬ್ಲಮ್ಸ್ ಎಲ್ಲ. ಆಮೇಲೆ ಇನ್ನೇನಂದರೆ, ಇನ್ನೊಂದು, ಯಾರಾದರೂ ಸ್ವಲ್ಪ ಹುಳಿ ಖಾರ ತಿಂತಿರ್ತಾರೆ. ಆ ಹುಳಿ ಖಾರ ತಿನ್ನೋದ್ರಿಂದನೂ ಇದು ಆ್ಯಸಿಡಿಟಿ ಟ್ರಿಗರ್ ಆಗುತ್ತೆ. ಅಂಥವರು ಸ್ವಲ್ಪ ಹುಳಿ ಖಾರನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಸ್ಟ್ರೆಸ್ ಇರೋರಿಗೆ ಆ್ಯಸಿಡಿಟಿ ತುಂಬ ಆಗುತ್ತೆ. ಯಾರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ಅಂದರೆ, ಸ್ವಲ್ಪ ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಈ ಥರ ಸ್ಟ್ರೆಸ್ಗಳಿದ್ದರೆ, ಅದು ಯಾರೇ ತುಂಬ ಅದೇ ಯೋಚನೆಯಲ್ಲಿ ನಿದ್ದೆ ಆಗಿಲ್ಲ ಆ ಥರ ಆಗಿಬಿಟ್ಟಿದ್ರೆ ಅಂಥವ್ರಿಗೂ ಆ್ಯಸಿಡಿಟಿ ಆಗುತ್ತೆ ತುಂಬಾ. ಈ ಎಲ್ಲ ಪ್ರಾಬ್ಲಮ್ಸ್ ಇರೋರಿಗೆ ಈ 5 ಕಾರಣಗಳಿಂದ, ಯಾವುದ್ಯಾವುದು ಡೈಜೆಸ್ಟಿವ್ ಫೈರ್ ಕಡಿಮೆ ಇರೋರು, ಆಮೇಲೆ ಡೈಜೆಸ್ಟಿವ್ ಫ್ಲೂಯಿಡ್ಸ್ ಕಡಿಮೆ ಇರೋರು, ಬೇಗ ತಿನ್ನೋರು, ಆಮೇಲೆ ಕೆಲವೊಬ್ರು ಪದೇ ತಿಂತಿರ್ತಾರೆ. ಅಂದರೆ ಇವಾಗ ತಿಂದಿದ್ದಾರೆ ಅಂದರೆ ತಿರ್ಗಾ 2 ಗಂಟೆ ಆದ ತಕ್ಷಣ ಅಥವಾ 1 ಗಂಟೆಯಲ್ಲೇ ಏನೋ ತಿರ್ಗಾ ತಿಂದುಬಿಡ್ತಾರೆ ಮತ್ತೆ. ಆಮೇಲೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿಂದುಬಿಡ್ತಾರೆ. ಆ ಥರ ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದನೂ ಈ ಥರ ಇಂಡೈಜೆಷನ್ ಆಗುತ್ತೆ. ಯಾಕಂದರೆ ಮೊದಲಿಂದ ಇನ್ನೂ ಜೀರ್ಣ ಆಗಿರೋಲ್ಲ ಆಹಾರ, ಮತ್ತು ತಿರ್ಗಾ ಹಾಕಿಬಿಟ್ರೆ ಅದು ಬರ್ಡನ್ ಆಗಿಬಿಡುತ್ತೆ. ಈ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಬರ್ಡನ್ ಆಗಿಬಿಡುತ್ತೆ. ಟೈಮ್ ಬೇಕು ಒಂದು ಸ್ವಲ್ಪ. ಆ ಗ್ಯಾಪ್ ಇದ್ರೇ ತಿಂದಿರೋ ಆಹಾರ ಪೂರ್ಣ ಜೀರ್ಣ ಆಗುತ್ತೆ. ಇಲ್ಲ ಅಂದರೆ ಅದು ಪದೇ ತಿನ್ನೋದ್ರಿಂದನೂ ಅದು ಮೊದಲಿಂದ ಹಾಗೆ ಬಿಟ್ಬಿಡುತ್ತೆ. ಇದು ತಿರ್ಗಾ 2ನೇದು ಡೈಜೆಷನ್ ಆಗೋದ್ರಲ್ಲಿ. ಆಮೇಲೆ ಇದು ಡೈಜೆಷನ್ ಅರ್ಧಂಬರ್ಧ ಆಗಿಬಿಟ್ರೆ ಅಲ್ಲಿ ಸಣ್ಣದಾಗಿ ಬ್ಯಾಕ್ಟೀರಿಯಾ ಹುಟ್ಕೊಳ್ಳುತ್ತೆ ಅಲ್ಲೇ ಹೊಟ್ಟೆಯಲ್ಲೇ. ಆ ಬ್ಯಾಕ್ಟೀರಿಯಾ ಏನಾಗ್ಬಿಡುತ್ತೆ, ಹೊಟ್ಟೆ ನೋವು ಕಾರಣ ಮಾಡುತ್ತೆ. ಇದೆಲ್ಲ ಪ್ರಾಬ್ಲಮಿಂದ ಈ ಥರ ಪದೇ ಇಂಡೈಜೆಷನ್ ಆಗೋದು, ಆ್ಯಸಿಡಿಟಿ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಈ ಥರ ಹೊಟ್ಟೆ ಊದ್ಕೊಂಡಂಗೆ ಬ್ಲೋಟಿಂಗ್ ಆಗೋದು ಆಗುತ್ತೆ. ಇದಕ್ಕೆ ಏನು ಮನೆಮದ್ದು ಅಂತ ನೋಡೋಣ ಬನ್ನಿ. ಇದಕ್ಕೆ ಮನೆಮದ್ದು ಅಂದರೆ, 1ನೇದು ಓಂ ಕಾಳು, 2ನೇದು ಜೀರಿಗೆ, 3ನೇದು ಸೋಂಪು. ಈ 3 ಓಂ ಕಾಳು, ಜೀರಿಗೆ, ಸೋಂಪು, ಈ ಮೂರು ಹೆಂಗೆ ತೊಗೊಳ್ಳೋದು, ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ನೀವು ಓಂ ಕಾಳು 100 ಗ್ರಾಮ್ ತೊಗೊಂಡ್ರೆ 50 ಗ್ರಾಮ್ ಜೀರಿಗೆ ತೊಗೋಬೇಕು, 25 ಗ್ರಾಮ್ ಸೋಂಪು ತೊಗೋಬೇಕು. ಅಂದರೆ ಅಜ್ವೈನ್ ಅಂತ ಹೇಳ್ತೀವಿ ಓಂ ಕಾಳು, ಅದರ ಅರ್ಧ ಜೀರಿಗೆ ಅರ್ಧ ಸೋಂಪು.
ಈ ಮೂರೂ ತೊಗೊಂಡ್ಬಿಟ್ಟು ಇದನ್ನು ಪುಡಿ ಮಾಡಬೇಕು. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ತೀರಾ ಏನು ಹುರಿಯೋಕ್ಕೆ ಹೋಗ್ಬೇಡಿ, ಅದರಲ್ಲಿರೋ ಎಲ್ಲ ಇದ್ರ ಹೋಗ್ಬಿಡುತ್ತೆ ಅಂಶ ಎಲ್ಲ. ತೀರಾ ಏನು ಹುರಿಯೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದನ್ನು ಪುಡಿ ಮಾಡಿಟ್ಕೊಂಡು ಪ್ರತಿದಿನ ರಾತ್ರಿ ಬಿಸಿ ನೀರಲ್ಲಿ ಉಗುರು ಬೆಚ್ಚಗೆ ನೀರು, ತೀರಾ ಬಿಸಿ ಎಲ್ಲ ತೀರಾ ಆರಿರೋದಲ್ಲ, ಬೆಚ್ಚಗಿರೋ ನೀರಲ್ಲಿ ಇದನ್ನು ದಿನ ರಾತ್ರಿ 1 ಚಮಚ ಸಾಕು, 1 ಟೀ ಸ್ಪೂನ್ ಹಾಕ್ಕೊಂಡು ಕುಡಿದು ಅದಾದಮೇಲೆ ಏನು ತಿನ್ನೋಕ್ಕೆ ಹೋಗಬೇಡಿ. ಇದಿಷ್ಟು ತಿಂದು ಲಾಸ್ಟ್ ಇನ್ನೇನು ಮಲಗಿಬಿಡ್ತೀವಿ ಅನ್ನೋ ಟೈಮಲ್ಲಿ 1 ಲೋಟ ಬೆಚ್ಚಗಿರೋ ನೀರಲ್ಲಿ ಈ ಪೌಡ್ರನ್ನು 1 ಚಮಚ ಹಾಕ್ಕೊಂಡು ಕುಡಿದ್ಬಿಟ್ಟು ತಿರ್ಗಾ ಏನು ತಿಂದೆ ಹಾಗೆ ಮಲಗಿ. ನಿಮಗಿದು 1 ವಾರ ಮಾಡಿ ನೋಡಿ, ಡೆಫಿನೆಟಾಗಿ ಕಂಟ್ರೋಲಿಗೆ ಬರುತ್ತೆ. ಎಲ್ಲ ನಿಮ್ಗೆ ಇದೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ನೋವಾಗುತ್ತೆ, ಏನು ಎಸಿಡಿಟಿ ಆಗುತ್ತೆ, ಎಲ್ಲನೂ ಒಂದೇ ವಾರದಲ್ಲಿ ಕಂಟ್ರೋಲಿಗೆ ಬಂದುಬಿಡುತ್ತೆ. ಇದನ್ನು ದಿನಾ ರಾತ್ರಿ ಮಾಡಬೇಕು. ಇದನ್ನು 1 ವಾರ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ. ಬಿಸಿನೀರೇ ಕುಡಿಬೇಕು ಇದಕ್ಕೆ, ತಣ್ಣಗಿರೋ ನೀರು ಬೇಡ. ಇದನ್ನು ಮಾಡಿ ಆಮೇಲೆ ಇದು ಯಾರು ತೊಗೊಳ್ಬಾರ್ದು ಅಂದರೆ ಪ್ರೆಗ್ನೆಂಟ್ ವುಮೆನ್ ತೊಗೋಬಾರ್ದು. ಅವ್ರಿಗೆ ಒಂದು ಸ್ವಲ್ಪ ಈ ಓಂಕಾಳಿಂದ ಒಂಚೂರು ಇರಿಟೇಷನ್ ಆಗುತ್ತೆ ಹೊಟ್ಟೆಯಲ್ಲಿ. ಆಮೇಲೆ ಯಾರಿಗಾದ್ರೂ ಲೀವರ್ ಪ್ರಾಬ್ಲಮ್ ಇದ್ದರೆ ಅಂಥವ್ರು ತೊಗೋಬೇಡಿ, ಅದು ಒಂದು ಸ್ವಲ್ಪ ಟ್ರಿಗರ್ ಮಾಡುತ್ತೆ. ಲೀವರ್ ಪ್ರಾಬ್ಲಮ್ ಇದ್ದವ್ರು ತೊಗೊಂಡ್ರೆ, ಬೇರೆ ಹಾಗೆ ನಾರ್ಮಲ್ ಆಗಿರೋರು ಯಾರ್ಯಾರು ತೊಗೋಬೋದು, ಇದೆಲ್ಲ ಪ್ರಾಬ್ಲಮ್ ಇರೋರು. ಇದಿಷ್ಟು 1 ವಾರದಲ್ಲಿ ಮಾಡಿ ನೋಡಿ, ಡೆಫಿನೆಟಾಗಿ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ನೀವೇ ವಾಪಸ್ ಒಂದು ಕಮೆಂಟ್ ಹಾಕ್ತೀರಾ, ನನಗೆ ತುಂಬ ರಿಲೀಫ್ ಸಿಗುತ್ತೆ ಇದರಿಂದ. ಆಮೇಲೆ ಇದು ಹೆಂಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಇದು ಒಳಗಡೆ ಹೋದ್ಮೇಲೆ ಏನು ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಇದು ನಾವು ಕುಡಿದ ತಕ್ಷಣ ಒಳಗಡೆ ಹೋಗಿ ಏನಾಗುತ್ತೆ ಅಂದರೆ, ಈ ಡೈಜೆಸ್ಟಿವ್ ಫ್ಲೂಯಿಡ್ಸ್ ಏನು ಕಡಿಮೆ ಇರುತ್ತಲ್ವ, ಕಡಿಮೆ ಇರೋರ್ಗೆ ಏನು ಮಾಡುತ್ತೆ, ಇದು ಒಳಗಡೆ ಜ್ಯೂಸ್ ಹೋದ್ಮೇಲೆ ಆ್ಯಕ್ಟಿವೇಟ್ ಮಾಡುತ್ತೆ. ಅಂದರೆ ಅವೇನು 5 ಹೇಳಿದ್ನಲ್ಲ, ಬೈಲು, ಗ್ಯಾಸ್ಟ್ರಿಯಾಕು ಜ್ಯೂಸು, ಪ್ಯಾನ್ಕ್ರಿಯಾಟಿಕ್ ಜ್ಯೂಸು, ಸಲೈವ ಮತ್ತು ಇಂಟೆಸ್ಟಿನಲ್ ಜ್ಯೂಸ್ ಅಂತ, ಅದು 5 ರಸವನ್ನು ಫ್ಲೋ ಆಗೋಕ್ಕೆ, ಅಂದರೆ ಈ ಡೈಜೆಸ್ಟಿವ್ ಹೊಟ್ಟೆಯಲ್ಲೆಲ್ಲ ಹರಿದಾಡೋಕ್ಕೆ ಇದು ಆ್ಯಕ್ಟಿವೇಟ್ ಮಾಡುತ್ತೆ. ಈ ಕಷಾಯ ಥರ ಇದೇನು ನೀರು ಕುಡಿತೀವಲ್ವ, ಈ ಥರ ಕುಡಿದ್ಮೇಲೆ ಅದು ಒಳಗಡೆ ಹೋಗಿ ಅದನ್ನು ಫ್ಲೋ ಮಾಡೋಕ್ಕೆ ಇದು ಒಂಥರ ಆ್ಯಕ್ಟಿವೇಶನ್ ಮಾಡುತ್ತೆ. ಇದು ಒಳಗಡೆ ಹೋಗಿ ಇದರಿಂದ ಏನಾಗುತ್ತೆ ಅಂದರೆ, ಆಹಾರ ಸಣ್ಣದಾಗಿ ಚೂರು ಮಾಡುತ್ತೆ ಹೊಟ್ಟೆ. ಮಾಡಿದ್ಮೇಲೆ ಇದು ಎಕ್ಸಸ್ ಗ್ಯಾಸ್ ಏನಾಗಿರುತ್ತೆ, ಹೆಚ್ಚು ಗ್ಯಾಸ್ ಏನು ತುಂಬ್ಕೊಂಡಿರುತ್ತೆ ಅದು ಪಾಸ್ ಆಗುತ್ತೆ, ಗ್ಯಾಸ್ ಹೊರಗಡೆ ಬರುತ್ತೆ. ಆಮೇಲೆ ಬ್ಲೋಟಿಂಗ್, ಹೊಟ್ಟೆ ಉಬ್ಬಿರುತ್ತಲ್ವ, ಅದು ಕಡಿಮೆ ಆಗುತ್ತೆ. ಇದು ಏನು ನಮಗೆ ಇಂಡೈಜೆಷನ್ನು ಇದೆಲ್ಲ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಈ ಥರದ ಬೆನಿಫಿಟ್ ಆಗುತ್ತೆ. ಇನ್ನು ಅಸ್ತಮಾ ಇರುತ್ತಲ್ವ ಯಾರಿಗಾದರೂ, ಈ ಅಸ್ತಮಾ ಇರೋರಿಗೆ ಒಂದು ಸ್ವಲ್ಪ ಉಸಿರಾಟದ ತೊಂದರೆ ಆಗ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಈ ಓಂಕಾಳನ್ನು ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ಆ ಉಸಿರಾಟದ ತೊಂದರೆ ಕಡಿಮೆ ಆಗುತ್ತೆ, ಬೇಗ ಅದು ರಿಲೀಫ್ ಸಿಗುತ್ತೆ. ಕೆಲವರಿಗೆ ಒಂಥರ ವಿಸಿಲ್ ಥರ ಬರ್ತಾ ಇರುತ್ತೆ, ಅಂಥವರು ಈ ಓಂಕಾಳಿನ ಕಷಾಯ ಕುಡೀರಿ. ಅವ್ರಿಗೆ ಏನಾಗುತ್ತೆ ಅಂದರೆ, ಈ ಉಸಿರಾಟದ ತೊಂದರೆ, ಒಂಥರ ಈ ಉಸಿರುಗಟ್ಟದಂಗೆ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆ ಈ ಹೊಟ್ಟೆಯಲ್ಲಿ ಹುಳು ಆಗುತ್ತೆ ನೋಡಿ, ಹುಳು ಆಗಿರುತ್ತಲ್ವ, ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಈ ಓಂಕಾಳಿನ ಜೊತೆ ಬೆಲ್ಲ ಸೇರಿಸ್ಬಿಟ್ಟು ಕೊಡಿ. ಬೆಲ್ಲ ಮತ್ತು ಇದು ಓಂಕಾಳು ಎರಡೂ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಈ ಓಂಕಾಳು ಆ ಹುಳುಗಳನ್ನು, ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಅದೇನು ಹುಳು ಆ ಥರದ್ದು ಇರುತ್ತಲ್ವ, ಆ ಹುಳುಗಳನ್ನು ಸಾಯಿಸುತ್ತೆ. ಬೆಲ್ಲ ಏನು ಮಾಡುತ್ತೆ ಅಂದರೆ, ಇದನ್ನು ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಕಾಂಬಿನೇಷನ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿ, ಖಂಡಿತ ಅವ್ರಿಗೆ ಹೊಟ್ಟೆ ನೋವು, ಹುಳದ ಬಾಧೆ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಇದರಲ್ಲಿ ಈ ಸಪ್ರೇಟಾಗಿ ಇದರಲ್ಲಿ ಏನು ಇದು ಇದೆ ನೋಡೋಣ ಬನ್ನಿ. ಅಂದರೆ ಅಜ್ವಾನ್, ಈ ಓಂಕಾಳಲ್ಲಿ ಏನಿದೆ ಅಂದರೆ, ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ. ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗಲ್ಲ, ಮಲಬದ್ಧತೆ, ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್, ಹೊಟ್ಟೆ ಒಳಗಡೆ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನು ಸಾಯಿಸುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇದು, ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ಈ ಮೈಯಲ್ಲಿ ಏನಾದರೂ ಊತ ಇರುತ್ತಲ್ವ, ಆ ಊತ ಎಲ್ಲ ಹೋಗ್ಬಿಡುತ್ತೆ ಇದು ಓಂಕಾಳು ತಿನ್ನೋದ್ರಿಂದ. ಇನ್ನೊಂದು, ಇದು ಅರ್ಥ್ರೈಟಿಸ್ಗೂ ತುಂಬಾ ಉಪಯೋಗ ಆಗುತ್ತೆ. ಅರ್ಥ್ರೈಟಿಸಿಂದ ಈ ಕಾಲು ನೋವು, ಸಂಧಿ ನೋವು, ಜಾಯಿಂಟ್ ಪೇನಲ್ಲೆಲ್ಲ ಊತ ಇರುತ್ತಲ್ವ, ಅದೆಲ್ಲ ಈ ಓಂಕಾಳು ತಿನ್ನೋದ್ರಿಂದ ಹೋಗುತ್ತೆ. ಇದ್ರದ್ದು ಈ ಓಂಕಾಳಿಂದು ಏನು ಬೆನಿಫಿಟ್ ಅಂದರೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಪೇನ್ ಹೋಗುತ್ತೆ. ಬಾಡಿಯಲ್ಲಿ ಎಲ್ಲೇ ಪೇನ್ ಇದ್ರೂ, ಯಾವುದಾದ್ರೂ ಪೇನ್ ಇರಲಿ, ಇದು ಒಂಥರ ಪೇನ್ ಕಿಲ್ಲರ್ ಇದ್ದಂಗೆ ಓಂಕಾಳು, ಇದು ಹೋಗುತ್ತೆ. ಆಮೇಲೆ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಆದಾಗ ಕ್ರ್ಯಾಂಪ್ಸ್ ಬರ್ತಿರುತ್ತಲ್ವ ಹೊಟ್ಟೆಯಲ್ಲಿ, ಹೊಟ್ಟೆ ನೋವು ಥರ, ಅದರಿಂದ ರಿಲೀಫ್ ಸಿಗುತ್ತೆ ಇದು. ಆಮೇಲೆ ಇದು ಉಸಿರಾಟದ ತೊಂದರೆನ ಕಡಿಮೆ ಮಾಡುತ್ತೆ ಈ ಅಸ್ತಮಾ ಇರೋರಿಗೆ. ಆಮೇಲೆ
ಕೂದಲಿಗೂ ಇದು ಒಳ್ಳೆಯದು. ಅಂದರೆ ಬೇಗ ಕೂದಲು ಬೆಳ್ಳಗಾಗೋದು, ಗ್ರೇಯಿಂಗ್, ಪ್ರಿಮೇಚರ್ ಗ್ರೇಯಿಂಗ್ ಅಂತೀವಲ್ವ, ಅದು ಕಡಿಮೆ ಆಗುತ್ತೆ ಈ ಓಂಕಾಳು ತಿನ್ನೋದ್ರಿಂದ. ಇನ್ನು ಈ ಜೀರಿಗೆಯಲ್ಲಿ ಏನಿದೆ ಅಂತಂದರೆ, ಜೀರಿಗೆ ತಿನ್ನೋದ್ರಿಂದ ಯಾರಿಗೆ ಹೈ ಬಿ ಪಿ ಇರುತ್ತೆ ಅವ್ರಿಗೆ ಬಿ ಪಿನೂ ಕಂಟ್ರೋಲಿಗೆ ಬರುತ್ತೆ. ಹೈ ಬಿ ಪಿ ಇರೋರಿಗೆ ಜೀರಿಗೆ ತುಂಬ ಒಳ್ಳೆಯದು. ಅವ್ರಿಗೆ ತುಂಬ ಬೇಗ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಜೀರಿಗೆ ತಿನ್ನೋದ್ರಿಂದ. ಆಮೇಲೆ ವೆಯ್ಟ್ ಲಾಸ್ ಆಗುತ್ತೆ ಇದು ತಿನ್ನೋದ್ರಿಂದ. ಹೇಗೆ ಅಂದರೆ, ಈ ಜೀರಿಗೆ ತಿನ್ನೋದ್ರಿಂದ ಈ ಹಸಿವೆ ಒಂಚೂರು ಕಡಿಮೆ ಆಗುತ್ತೆ, ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಈ ಇದು ಎಲುಬಿರುತ್ತಲ್ವ, ಬೋನ್ ಹೆಲ್ತನ್ನು ಇದು ಇನ್ಕ್ರೀಸ್ ಮಾಡುತ್ತೆ, ಅಂದರೆ ಬೋನನ್ನು ಗಟ್ಟಿಯಾಗಿಡುತ್ತೆ ಇದು. ಆಮೇಲೆ ಇದು ಸೋಂಪಲ್ಲಿ ಏನಿದೆ ಅಂದರೆ ವಿಟಮಿನ್ ಎ, ಸಿ ಮತ್ತು ಬಿ ಇದೆ. ಆಮೇಲೆ ಕ್ಯಾಲ್ಶಿಯಮ್ ಇದೆ ಇದರಲ್ಲಿ. ಆಮೇಲೆ ಫೈಬರ್ ಕಂಟೆಂಟ್ ಇದೆ ನೋಡಿ. ಇದು ಫೈಬರ್ ಇರೋದ್ರಿಂದ ಇದು ಎಲ್ಲ ನಾವು ತಿಂದಿರೋ ಆಹಾರ ನೆಕ್ಸ್ಟ್ ಡೇಗೆ ಕರೆಕ್ಟಾಗಿ ಮೋಷನ್ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಫೈಬರ್ ಅಂಶ. ಇದು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಯಾಕಂದರೆ ಹಸಿವೆನ ಕಡಿಮೆ ಮಾಡಿಸುತ್ತೆ ಇದು ಸೋಂಪು. ಆಮೇಲೆ ಈ ಪೀರಿಯಡ್ಸ್ ಹೆಚ್ಚು ಕಡಿಮೆ ಆಗ್ತಿರುತ್ತಲ್ವ ಕೆಲವೊಬ್ಬರಿಗೆ, ಅದನ್ನು ಇದು ಕಂಟ್ರೋಲಿಗೆ ತೊಗೊಂಡು ಬರುತ್ತೆ. ಇದು 3 ಕಾಂಬಿನೇಷನಲ್ಲಿ ತಿನ್ನಬೇಕು ಇದನ್ನು ಇಷ್ಟು ಈ ಪೌಡ್ರನ್ನ ದಿನ ಈ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿದು 1 ವಾರ ಮಾಡಿ ನೋಡಿ, ವಾಪಸ್ ಬಂದು ನೀವೇ ಕಮೆಂಟ್ ಮಾಡ್ತೀರಾ. ಆಮೇಲೆ ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ, ಇದು ಇದೆ ಯೋಗದಲ್ಲಿ ಒಂದು ವಜ್ರಾಸನ ಅಂತ ಬರುತ್ತಲ್ವ, ಆ ವಜ್ರಾಸನ ಮೊದಲು ಕೂತ್ಕೊಳ್ಳಿ ಊಟ ಆದಮೇಲೆ. ಯಾರಿಗಾಗುತ್ತೆ ಅವ್ರು ಮಾಡಿ, ಕೆಲವೊಬ್ಬರಿಗೆ ಕಾಲು ನೋವು, ಜಾಯಿಂಟ್ ಪೇನ್ ಆ ಥರ ಇರುತ್ತೆ, ಅವರೆಲ್ಲ ಮಾಡೋಕ್ಕೆ ಹೋಗಬೇಡಿ. ವಜ್ರಾಸನ ಮಾಡಿ. ವಜ್ರಾಸನ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ವಜ್ರಾಸನ ಮಾಡಿದ್ರೆ. ಅದನ್ನು ನೀವು ಅದನ್ನು ಮಾಡಿ. ಆಮೇಲೆ ಆಗದೇ ಇರೋರು ವಾಕಿಂಗ್ ಮಾಡ್ಬೋದು ಸುಮ್ಮನೆ ಹಂಗೆ. ಆಮೇಲೆ ಯಾವತ್ತೂ ಊಟ ಆದಮೇಲೆ ಕೂತ್ಕೊಬಾರ್ದು ಒಂದು ಕಡೆ. ಊಟ ಆದ ತಕ್ಷಣ ಒಂದು 5 ನಿಮಿಷ 10 ನಿಮಿಷ ಮನೆಯಲ್ಲೇ ಮಾಡಿ, ಎಲ್ಲೂ ಹೋಗಬೇಕಾಗಿಲ್ಲ ಅದಕ್ಕೇನು ಹೊರಗಡೆ. ವಜ್ರಾಸನ ಮಾಡೋಕ್ಕಾಗದೇ ಇರೋರು ಅಲ್ಲೇ ವಾಕಿಂಗ್ ಮಾಡಿ ಮನೆಯಲ್ಲೇ. ಇದರಿಂದ ಈ ಗ್ಯಾಸ್ ಏನಿರುತ್ತಲ್ವ, ಅದು ಆ ಥರ ಒಂದೇ ಕಡೆ ಇರಲ್ಲ, ಒಂಚೂರು ಆ ಕಡೆ ಈ ಕಡೆ ಮೈಯಲ್ಲೆಲ್ಲ ಸ್ಪ್ರೆಡ್ ಆದಾಗ ಏನಾಗುತ್ತೆ, ಅದು ಬೇಗ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹೊಟ್ಟೆಯಲ್ಲೇ ಕೂತ್ಕೊಂಡು ಹೊಟ್ಟೆ ಈ ಥರ ನೋವಾಗಲ್ಲ, ಅದನ್ನು ಮಾಡಿ. ಆಮೇಲೆ ಈ ಗ್ಯಾಸ್ ಯಾರಿಗಾಗಿರುತ್ತೆ ಅವರಿಗೆ ಬಾಡಿ ಪೇನ್ ಬರ್ತಾ ಇರುತ್ತೆ ಅವಾಗ ಶೋಲ್ಡರ್ ಪೇನ್ ಬರೋದು, ಆಮೇಲೆ ಬೆನ್ನು ನೋವು ಬರುತ್ತೆ, ಅದೆಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೆ ಅದೆಲ್ಲ ಬರುತ್ತೆ. ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ಮನೆಮದ್ದು. ಇದನ್ನೆಲ್ಲ ಮಾಡಿ ನೋಡಿ ನೀವು, ಖಂಡಿತ ನೀವು ಇದು ರಿಲೀಫ್ ಸಿಗುತ್ತೆ. 1 ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಮೆಡಿಸಿನ್ನು ತುಂಬ ತೊಗೊಳಕ್ಕಾಗಲ್ಲ, ಇದೆಲ್ಲ ದಿನ ಒಂಥರ ಆಗ್ತಾ ಇರೋರಿಗೆ. ಯಾವತ್ತೋ ಒಂದಿನ ಆದರೆ ಮೆಡಿಸಿನ್ ತೊಗೋಬೋದು, ಕೆಲವೊಬ್ಬರಿಗೆ ಇದು ದಿನಾನೇ ಟ್ರಿಗರ್ ಆಗ್ತಾ ಇರುತ್ತೆ. ಅಂಥವರು ಇಂಥದ್ದೊಂದು ಮನೆಮದ್ದು ಮಾಡಿ ಇದನ್ನು ಡೆಫಿನೆಟಾಗಿ ನಿಮಗೆ 1 ವಾರದಲ್ಲಿ ರಿಸಲ್ಟ್ ಸಿಗುತ್ತೆ. ಅದರಲ್ಲೂ ಬಿಸಿನೀರಲ್ಲೇ ಮಾಡಬೇಕು ಇದನ್ನು ಮಾಡಿ ನೀವು ವಾಪಸ್ ನೀವೇ ಹೇಳ್ತೀರಾ ಕಡಿಮೆ ಆಯಿತು ಅಂತ. ಇನ್ನೇನಾದರೂ ನಿಮಗೆ ಆ ಥರ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರೂ ಆರಾಮಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು.